ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಬೇಗುದಿ. ಸಿಎಂ ಗುಟುರಿಗೆ ತಂಡ ಹೊಡೆದ ರೆಬಲ್ಸ್. ಅತೃಪ್ತ ಶಾಸಕರ ಅಸಮಾಧಾನಕ್ಕೆ ಮತ್ತರಿದ ಕೆಪಿಸಿಸಿ ಅಧ್ಯಕ್ಷರು. ಇನ್ನು ಹೈಕಮಾಂಡ್ ವಿರುದ್ಧವೇ ಗರಂ ಆದ್ರ ಮಾಜಿ ಸಚಿವ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಕೊತ ಅಂತಿದೆ. ಸಚಿವ ಸ್ಥಾನ ಕೈತಪ್ಪಿದವರು ಸಾಕಷ್ಟು ಜನ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸುವ ಪ್ರಯತ್ನ ಕೂಡ ನಡೆದಿದೆ. ಯಾರೇ ರಾಜೀನಾಮೆ ಕೊಟ್ಟರು 2 ನಿಮಿಷದಲ್ಲಿ ಅಂಗೀಕಾರ ಅಂದಿದ್ದ ಸಿಎಂ ಡಿಕೆ ಶಿವಕುಮಾರ್ ಗುಟುರಿಗೆ ಕೆಲವರು ತಂಡ ಹೊಡೆದಿದ್ದಾರೆ. ಸಚಿವ ಸ್ಥಾನ ವಂಚಿತ ಕೆಲ ಶಾಸಕರು ಕೊಂಚ ಸಮಾಧಾನಗೊಂಡಿದ್ದು, ಇನ್ನು ಕೆಲ ಸಚಿವ ಸ್ಥಾನ ವಂಚಿತರು ಅಸಮಾಧಾನದ ಬಾವುಟ ಹಾರಿಸಿದ್ದಾರೆ. ಅಸಮಾಧಾನಿತ ಶಾಸಕರ ಸಮಾಧಾನ ಪಡಿಸುವುದಕ್ಕೆ ಸಿಎಂ ಡಿಕೆಶಿ ಮುಂದಾಗಿದ್ದು, ಕೆಲವು ಶಾಸಕರಿಗೆ ಖುದ್ದಾಗಿ ಕರೆ ಮಾಡಿ ಮಾತನಾಡಿದ್ದಾರೆ. ರಾಜೀನಾಮೆಗೆ ಮುಂದಾಗಿದ್ದ ಬೇಳೂರು ಗೋಪಾಲಕೃಷ್ಣ ಸಮಾಧಾನಗೊಂಡಿದ್ದಾರೆ. ಮಧು ಬಂಗಾರಪ್ಪ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ ಬೇಳೂರು ಇವತ್ತು ಅದೇ ಮಧು ಬಂಗಾರಪ್ಪ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅಸಮಾಧಾನಗೊಂಡಿದ್ರು. ನಿನ್ನೆ ಗುಬ್ಬಿ ಶಾಸಕ ಶ್ರೀನಿವಾಸ್ಗೆ ಸಿಎಂ ಕರೆ ಮಾಡಿ ಮಾತನಾಡಿದ್ದಾರೆ. ಈ ವೇಳೆ ರಾಜೀನಾಮೆಯನ್ನು ಕೊಡದಂತೆ ಸೂಚಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರು, ನಾನ್ ನಿಮ್ ಜೊತೆಗಿದ್ದೇನೆ, ಮುಂದೆ ಒಳ್ಳೆಯದಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸಿಎಂ ಕರೆಗೆ ಗುಬ್ಬಿ ಶ್ರೀನಿವಾಸ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಹೇಳ್ತಾ ಇದ್ದೆ, ನನಗೆ ಸಿಗಲ್ಲ ಅಂತಲೇ ನಾನು ನಿಮಗೆಲ್ಲ ಹೇಳ್ತಾ ಇದ್ದೆ. ನಾನು ಯಾವತ್ತೂ ನನಗೆ ಆಗುತ್ತೆ, ನಾನು ಟ್ರೈ ಮಾಡಿದ್ದೀನಿ, ಅಲ್ಲಿ ಹೇಳಿದ್ದೀನಿ, ಇಲ್ಲಿ ಹೇಳಿದ್ದೀನಿ ಅಂತ ನಿಮ್ಗೆ ಯಾವತ್ತೂ ಹೇಳಿಲ್ಲ. ನಾನು ಒಂದ್ಸರಿ ನನ್ನ ಅಭಿಪ್ರಾಯ ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ನನಗೆ ಯಾವತ್ತೂ ಇಲ್ಲ, ಯಾವತ್ತೂ ಅಸಮಾಧಾನ ಯಾವತ್ತೂ. ಕಾಂಗ್ರೆಸ್ನಲ್ಲಿ ಅತೃಪ್ತ ಶಾಸಕರ ಅಸಮಾಧಾನಕ್ಕೆ ಮದ್ದು ಅರಿಯುವ ಕಾರ್ಯ ನಡೆಯುತ್ತಿದೆ. ಸಿಎಂ ಡಿಕೆಶಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ರಿಂದ ಮನವೊಲಿಕೆ ಕಸರತ್ತು ನಡೆಯುತ್ತಿದೆ. ಹಂಪನಗೌಡ ಬಾದರ್ಲಿ, ಬೇಳೂರು ಗೋಪಾಲಕೃಷ್ಣ, ನಾರಾಯಣಸ್ವಾಮಿ, ಯಶವಂತರಾಯಗೌಡ, ಸಲೀಂ ಅಹಮದ್ ಜೊತೆ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಸುರ್ಜೇವಾಲಾ ರಾಜ್ಯ ಭೇಟಿ ವೇಳೆ ಚರ್ಚಿಸುವ ಭರವಸೆಯನ್ನ ನೀಡಿ ಅಸಮಾಧಾನಿತರ ಮನವೊಲಿಕೆ ಮಾಡಿದ್ದಾರೆ. ಶಾಸಕ ಯಶವಂತರಾಯಗೌಡ ಈಗಾಗಲೇ ರಾಜೀನಾಮೆಯನ್ನ ವಾಪಸ್ ಪಡೆಯುತ್ತಾರೆ ಎಂಬುದಾಗಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಂತೆಯೇ ಯಶವಂತರಾಯಗೌಡ ತಮ್ಮ ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಸೂಟ್ ಕೇಸ್, ಆಪರೇಷನ್ ಕಮಲ, ಬಾಂಬೆ ಬಾಯ್ಸ್ ಎಲ್ಲರನ್ನೂ ಕರೆದುಕೊಂಡು ಹೋದವರು ಯಾರು? ಲೇವಡಿ ಮಾಡುವ ಬದಲು ನಿಮ್ಮ ಪರಿಸ್ಥಿತಿ ಏನಿದೆ ಅಂತ ನೋಡಿ ಎಂದು ಕಿಡಿಕಾರಿದ್ದಾರೆ. ಕೆಲವರು ಕೈ ತಪ್ಪೋಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 5 ಟರ್ಮ್ ಆಗಿರೋರು ಇದ್ದಾರೆ, 4 ಟರ್ಮ್ ಇದೆ, ಯಾವಾಗ ಅವಕಾಶ ಸಿಗುತ್ತೆ ಅನ್ನೋದು ತಿಳ್ಕೊಂಡಿರ್ಬೋದು. ಬಟ್ ಪಕ್ಷ ಭಾಳ ಮುಖ್ಯ. ಆದ್ದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಭಾಳ ಗಂಭೀರವಾದ ವಿಚಾರ, ಅದ ಸರಿ ಹೋಗುತ್ತೆ. ಸಾಫ್ಟ್ ಇದ್ದೋರಿಗೆ ಇದು ಕಾಲ ಅಲ್ಲ ಅಂತ ಶಾಸಕ ಹಂಪನಗೌಡ ಬಾದರ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕ ಮಾತನಾಡಿದ ಅವರು, ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇನೆ, ಜಿಲ್ಲೆಗೆ ಅನ್ಯಾಯ ಆಗಿದೆ ಎಂದು ಮಾತನಾಡಿದ್ದೇನೆ. ಭ್ರಷ್ಟಾಚಾರ ಆರೋಪ ಇಲ್ಲ, ಕ್ಲೀನ್ ಹ್ಯಾಂಡ್. ನಾನು ಮೊದಲ ಬಾರಿ ಸಚಿವ ಸ್ಥಾನ ಕೇಳಿದ್ದೆ, ಆದರೂ ಕೊಟ್ಟಿಲ್ಲ. ಮುಂದೆ ಸಮಾನ ಮನಸ್ಕರು ಕೂತು ಏನು ಮಾಡೋದು ಅಂತ ನಿರ್ಧಾರ ಮಾಡ್ತೀವಿ ಎಂದರು. ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕ ಬಂಗಾರಪೇಟೆ ನಾರಾಯಣಸ್ವಾಮಿ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷರು ನನಗೆ ಬರಲು ಹೇಳಿದ್ರು, ಬಂದು ಭೇಟಿ ಮಾಡಿದ್ದೇನೆ. ನಮ್ಮ ಅಹವಾಲನ್ನ ಹರಿಪ್ರಸಾದ್ ಅವರು ಕೇಳಿದ್ದಾರೆ. ದುಡುಕಿನ ನಿರ್ಧಾರ ಏನು ಮಾಡಬೇಡಿ ಎಂದಿದ್ದಾರೆ. 12 ದಿನಗಳಲ್ಲಿ ಸುರ್ಜೇವಾಲಾ ಬರ್ತಾ ಇದ್ದಾರೆ, ಅವರ ಜೊತೆಗೆ ಚರ್ಚೆ ಮಾಡೋಣ ಎಂದು ಭರವಸೆ ನೀಡಿರುವುದಾಗಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಅಧ್ಯಕ್ಷರು ಬಾ ಅಂತ ಹೇಳಿದ್ರು, ಬಂದು ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯ ಬಗ್ಗೆ ಸಂಪೂರ್ಣವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಸರಿಪಡಿಸ್ತೀರಿ ಏನಂಬುದನ್ನು ಸರಿಪಡಿಸ್ಬೇಕು ಎಂಬ ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡಿ ಬಂದಿದ್ದೀವಿ. ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ, ಹೈಕಮಾಂಡ್ ಕೂಡ ಮಾತಾಡ್ತೀವಿ. ತಾಳ್ಮೆಯಿಂದ ಇರ್ರಿ ಅಂತ ಹೇಳಿದ್ದಾರೆ, ನೋಡ್ತೇವೆ ಅವ್ರು ಏನು ಹೇಳ್ತಾರೆ ಮುಂದೆ. ಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನಿತರ ಶಾಸಕರಿಗೆ ಅವಕಾಶ ಮಾಡಿಕೊಡುವ ಲೆಕ್ಕಾಚಾರದಲ್ಲಿದ್ದಾರೆ. ಹಾಲಿ ನಿಗಮ ಮಂಡಳಿಗಳ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ರಾಜೀನಾಮೆಗೆ ಸಿಎಂ ಖಡಕ್ ಸೂಚನೆ ನೀಡಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ರಾಜೀನಾಮೆ ಸಲ್ಲಿಸಲು ಶಾಸಕರು ಮುಂದಾಗಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ಬಸವನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ಇಂದು ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಬಸವನಗೌಡ ದದ್ದಲ್ ರಾಜೀನಾಮೆ ನೀಡಿದ್ದಾರೆ. ಅತೃಪ್ತರ ಮನವೊಲಿಕೆ ಮಧ್ಯೆಯೇ ಜಯಚಂದ್ರ ಬೇಸರ ಹೊರಹಾಕಿದ್ದಾರೆ. ವಿಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನದ ಬೇಡಿಕೆಗೆ ಜಯಚಂದ್ರ ತೀರ್ಮಾನ ಮಾಡಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಚ್ಛೆ ಇಲ್ಲ. ವಿರೋಧ ಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನದ ವ್ಯವಸ್ಥೆ ಕಲ್ಪಿಸಬೇಕೆಂದು ಮನವಿ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ವಿಧಾನಸಭಾ ಅಧ್ಯಕ್ಷರಿಗೆ ಪತ್ರ ಬರೆಯಲು ಜಯಚಂದ್ರ ಮುಂದಾಗಿದ್ದಾರೆ. ನಾನು ಬೆಳಿಗ್ಗೆಯಿಂದಲೂ ಕೂಡ ನನ್ನ ಶಾಸಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಡಿಕೆ ಸಂಪುಟದಲ್ಲಿ ಆರ್ಬಿ ತಿಮ್ಮಾಪುರ್ಗೆ ಸಚಿವ ಸ್ಥಾನ ಕೈತಪ್ಪಿದೆ. ಬಾಗಲಕೋಟೆ ಕಾಂಗ್ರೆಸ್ನಲ್ಲೂ ಬಂಡಾಯ ಭುಗಿಲೆದ್ದಿದೆ. ಹೈಕಮಾಂಡ್ ವಿರುದ್ಧ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ಜಿ ನಂಜೇನಮಠ ನಿಗಿ ಕೆಂಡುವಾಗಿದ್ದಾರೆ. ಇಬ್ಬರು ನಾಯಕರು ಏಕವಚನದಲ್ಲೇ ಹೈಕಮಾಂಡ್ ನಾಯಕರ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ.
ಆಡಿಯೋ ಮೂಲಕ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಬಹಿರಂಗ ಆಗಿದೆ. ಕೇಸ್ ಇದ್ದವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಇವರಿಗೆ ಬುದ್ಧಿ ಇಲ್ವಾ ಎಂದು ಇಬ್ಬರು ಪ್ರಶ್ನೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವ ವಿಜಯಾನಂದ ಕಾಶಪ್ಪನವರಿಗೆ ಉಸ್ತುವಾರಿ ತಪ್ಪಿಸೋಕೆ ಪ್ಲಾನ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಕಾಶಪ್ಪನವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಿಗಬಾರದು ಅಂತ ಮಾತಾಡಿದ್ದು ಬಯಲಾಗಿದೆ. ಈ ವೇಳೆ ನಾನು ಈಗಲೇ ಕೆಲವರ ಜೊತೆಗೆ ಮಾತಾಡಿ ಅದನ್ನು ತಪ್ಪಿಸ್ತೇನೆ ಅಂತ ಅಂದಿರುವ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಆಡಿಯೋ ನನ್ನದಲ್ಲ ಅಂತ ಆರ್ಬಿ ತಿಮ್ಮಾಪುರ್ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಇನ್ನು ಲೋಕಾಪುರ ಪಟ್ಟಣದಲ್ಲಿ ಆರ್ಬಿ ತಿಮ್ಮಾಪುರ್ ಬೆಂಬಲಿಗರು ಬೆಳಗಾವಿ ಬಾಗಲಕೋಟೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಫಸ್ಟ್ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದರಾಗ ಹೈಕಮಾಂಡ್ ಆಗಲಿ ನಮ್ಮ ನಾಯಕರಾಗಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ಅಂಥದ್ದೇನು ಮಾತಾಡೇ ಇಲ್ಲಲ್ಲ, ನೀವು ನೋಡಿದ್ದೀರಿ, ನಾನೇನು ಮಾತಾಡಿದ್ದೀನಿ? ಸುಖ ಸುಮ್ಮನೆ ನನ್ನ ಹೆಸರು ಹೇಳುತ್ತಾರೆ, ಇಟ್ಸ್ ನಾಟ್ ಗುಡ್ ಅಲ್ಲ. ಯಾರು ಮಾತಾಡಿದ್ದಾರೆ ಏನಿದ್ದಾರೆ ಅಂತ ತಾವು ನೋಡಿದ್ದೀರಿ, ನಾನೇನು ಮಾತಾಡಿದ್ದೀನಿ? ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ಸಂಕಟವೂ ವಿಸ್ತರಣೆ ಆದಂತೆ ಕಾಣ್ತಾ ಇದೆ. ಮಂತ್ರಿಗಿರಿ ಕೈತಪ್ಪಿದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಬೆಂಗಳೂರಿನ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಬೇಗುದಿ ಇನ್ನೂ ತಣ್ಣಗಾಗಿಲ್ಲ. ನಿನ್ನೆ ಒಂದು ರೌಂಡ್ ಸಭೆ ನಡೆಸಿದ ಸಚಿವ ಚಲುವರಾಯಸ್ವಾಮಿ ಇವತ್ತು ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾಗಿದ್ದಾರೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮುಂದಿನ ನಡೆ ಕುರಿತು ಚರ್ಚೆ ನಡೆಸಿದ್ರು. ಸದ್ಯ ದೆಹಲಿಯಲ್ಲಿರುವ ಶಾಸಕ ಪ್ರಿಯಾಕೃಷ್ಣ ವಾಪಸ್ ಆದ ಬೆನ್ನಲ್ಲೇ ಮುಂದೇನ್ ಮಾಡಬೇಕು ಎಂಬ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಹೆಸರು ಭಾನುವಾರ ರಾತ್ರಿವರೆಗೂ ಪಟ್ಟಿಯಲ್ಲಿತ್ತು, ಆದ್ರೆ ಸೋಮವಾರ ಬೆಳಗ್ಗೆ ನಾಪತ್ತೆಯಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಬೆಂಬಲಿಗರ ಸಭೆ ನಡೆಸಿದ ಶರತ್ ಬಚ್ಚೇಗೌಡ ಮುಂದೆ ಏನೇನೆಲ್ಲ ಆಗುತ್ತೋ ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಅಂದಿದ್ದಾರೆ. ಸತ್ಯ ನಾವೆಲ್ಲಕ್ಕೂ ಕೂಡ ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಒಂದೇ ಅಲ್ಲ, ಪ್ರಾರ್ಥನೆ ಪ್ರಯತ್ನ ಎರಡೂ ಕೂಡ ಮಾಡಿದ್ವಿ. ಶುಭಗಳಿಗೆ ಒಂದು ಕೊರತೆ ಆಯಿತು. ನಿಗಮ ಮಂಡಳಿ ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸುಬ್ಬಾರೆಡ್ಡಿ ಬೆಂಬಲಿಗರು ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ತಾಲೂಕುಗಳಲ್ಲಿ ಬಂದ್ ನಡೆಸಿದರು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಬಂದ್ ಆಗಿದೆ. ಬೆಳ್ಳಂಬೆಳಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಬಾಗೇಪಲ್ಲಿ ಪಟ್ಟಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಟೈರ್ಗೆ ಬೆಂಕಿ ಹಚ್ಚಿ ಮುಖ್ಯ ರಸ್ತೆಯನ್ನು ತಡೆ ನಡೆಸಿದರು. ಈ ವೇಳೆ ಸುಬ್ಬಾರೆಡ್ಡಿ ಬೆಂಬಲಿಗರು ಹೈಡ್ರಾಮಾ ನಡೆಸಿದ್ದಾರೆ. ಪೆಟ್ರೋಲ್ ಸುರಿದುಕೊಂಡು ಓರ್ವ ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ರಸ್ತೆಯಲ್ಲಿ ಸಂಚರಿಸುವ ವಾಹನಗಳನ್ನು ನಿಲ್ಲಿಸಿ ಬಂದ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ರು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಪ್ರತಿಭಟನೆ ನಡೆಸಿದ್ರು. ಗುಡಿಬಂಡೆಯಲ್ಲಿ ಬಾಲಕಿಯರ ಪ್ರೌಢಶಾಲೆಗೆ ನುಗ್ಗಿದ ಕಾಂಗ್ರೆಸ್ ಕಾರ್ಯಕರ್ತರು ಶಾಲೆಯ ಬೆಲ್ಲನ್ನ ಹೊಡೆದು ವಿದ್ಯಾರ್ಥಿಗಳನ್ನ ಬಲವಂತವಾಗಿ ಹೊರಕಳಿಸಿದ್ರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಪರಿಗಣಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾಳೆ ಬಂಗಾರಪೇಟೆ ಬಂದ್ ನಡೆಸುವುದಕ್ಕೆ ಎಸ್ಎನ್ ನಾರಾಯಣಸ್ವಾಮಿ ಬೆಂಬಲಿಗರು ಕರೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕೆಲ ಶಾಸಕರಲ್ಲಿ ಅಸಮಾಧಾನ ಭುಗಿಲೇಳಿಸಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ನಮ್ಮ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇಲ್ಲ, ಎಲ್ಲರೂ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಎಲ್ಲರಿಗೂ ನ್ಯಾಯ ಒದಗಿಸೋದು ಕಷ್ಟ. 33 ಸ್ಥಾನದ ಮೇಲೆ ಹೆಚ್ಚು ಕೊಡೋದಕ್ಕೆ ಸಾಧ್ಯ ಇಲ್ಲ. 140 ಜನ ಶಾಸಕರಲ್ಲಿ 33 ಜನರ ಆಯ್ಕೆ ಮಾಡೋದು ಕಷ್ಟ. ಸಾಮಾಜಿಕ ನ್ಯಾಯ, ಜಿಲ್ಲಾ ಯುವ ನಾಯಕತ್ವ ಎಲ್ಲ ನೋಡಿಕೊಂಡು ಸಚಿವ ಸ್ಥಾನ ನೀಡ್ತಾರೆ. ಅಸಮಾಧಾನ ಸಹಜ, ವರಿಷ್ಠರು ಅದನ್ನ ಸರಿ ಮಾಡ್ತಾರೆ ಅಂದಿದ್ದಾರೆ. ಸಚಿವಾಕಾಂಕ್ಷಿಗಳ ಅಸಮಾಧಾನಕ್ಕೆ ಬೀದರ್ನಲ್ಲಿ ಸಚಿವ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರೋ 33 ಸ್ಥಾನದಲ್ಲಿ ಎಲ್ಲರನ್ನ ಸಂತೃಪ್ತಿ ಪಡಿಸೋಕೆ ಸಾಧ್ಯ ಇಲ್ಲ. ಎಲ್ಲಾ ಶಾಸಕರಿಗೂ ಸಚಿವ ಸ್ಥಾನ ಪಡೆಯುವ ಅರ್ಹತೆ ಇದೆ, ಆದ್ರೆ ಎಲ್ಲರಿಗೂ ಸಚಿವ ಸ್ಥಾನ ನೀಡೋಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ರು. ಸಿಎಂ ಮತ್ತು ಹೈಕಮಾಂಡ್ ಮನವೊಲಿಸುವ ಕೆಲಸ ಮಾಡುತ್ತೆ. ಅಸಮಾಧಾನಗೊಂಡವರಿಗೆ ನಿಗಮ ಮಂಡಳಿ ಸೇರಿದಂತೆ ಇನ್ನಿತರೆ ಸ್ಥಾನಮಾನಗಳನ್ನ ನೀಡಿ ಹೈಕಮಾಂಡ್ ಸಮಾಧಾನ ಪಡಿಸುತ್ತಾರೆ ಎಂದಿದ್ದಾರೆ. ನಮ್ಮ ಪಕ್ಷದಲ್ಲಿ ನಾಯಕತ್ವ ಅಥವಾ ಸಾಮರ್ಥ್ಯದ ಕೊರತೆ ಇಲ್ಲ. ಸಾಕಷ್ಟು ಜನ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಬರೀ ನಾವು 15% ಅಷ್ಟೇ ಮಾಡಲಿಕ್ಕಾಗದು ನಮ್ಮ ಅಸೆಂಬ್ಲಿ ಸ್ಟ್ರೆಂತ್ ಮೇಲೆ. ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯು ರಾಜ್ಯದ ಅಭಿವೃದ್ಧಿ, ಜನಹಿತ ಅಥವಾ ಉತ್ತಮ ಆಡಳಿತ ಉದ್ದೇಶದಿಂದ ನಡೆದಿಲ್ಲ. ಅಧಿಕಾರದ ಹಂಚಿಕೆ, ಹಣಬಲ, ಗುಂಪುಗಾರಿಕೆ ಹಾಗೂ ಹೈಕಮಾಂಡ್ ರಾಜಕಾರಣದ ಫಲವಾಗಿ ಸಚಿವ ಸಂಪುಟ ವಿಸ್ತರಣೆ ನಡೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆರೋಪಿಸಿದರು. ಬೆಂಗಳೂರಿನಲ್ಲಿ ವಿಜಯೇಂದ್ರ ಮಾತನಾಡಿ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಲಿಲ್ಲ ಎಂಬ ಆರೋಪಕ್ಕೆ ಕಾಂಗ್ರೆಸ್ ನಾಯಕರೇ ಸಾಕ್ಷಿ. ಸಚಿವ ಸಂಪುಟ ವಿಸ್ತರಣೆ ಕುರಿತು ನಾನು ಆರಂಭದಿಂದಲೂ ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಲಿಲ್ಲ ಅಂತ ಹೇಳಿದ್ದೆ. ಇಂದು ಕಾಂಗ್ರೆಸ್ನ ಹಿರಿಯ ನಾಯಕರು, ಮಾಜಿ
ಮಾಜಿ ಸಚಿವರು ಹಾಗೂ ಶಾಸಕರು ನೀಡಿರುವ ಬಹಿರಂಗ ಹೇಳಿಕೆಗಳೇ ತಮ್ಮ ಆರೋಪಕ್ಕೆ ಪುಷ್ಟಿ ನೀಡಿವೆ. ಕಾಂಗ್ರೆಸ್ ಪಕ್ಷದೊಳಗಿನ ಅಸಮಾಧಾನವೇ ಸಚಿವ ಸಂಪುಟ ರಚನೆಯ ಹಿಂದಿನ ವಾಸ್ತವವನ್ನು ಬಯಲಿಗೆಳೆಯುತ್ತಿದೆ ಅಂತ ಟಾಂಗ್ ಕೊಟ್ಟರು. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ನೀಡಿಲ್ಲ. ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೈಬಿಡುವ ಮೂಲಕ ಮಹಿಳೆಯರ ಬಗ್ಗೆ ತನ್ನ ನಿಜವಾದ ಮನೋಭಾವವನ್ನು ಕಾಂಗ್ರೆಸ್ ಪ್ರದರ್ಶಿಸಿದೆ ಅಂತ ಟೀಕೆ ಮಾಡಿದರು. ಕಳೆದ ಕೆಲವು ದಿನಗಳಿಂದ ನಾನು ಕೂಡ ಹಲವಾರು ಬಾರಿ ಹೇಳಿದ್ದೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಒಂದು ಪೇಮೆಂಟ್ ಕೋಟಾದಲ್ಲಾರು ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟ ಇರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸರ್ಕಸ್ ನಡುವೆ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಸಚಿವ ಸ್ಥಾನ ಸಿಗದ ಶಾಸಕರಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ವಂಚಿತರ ಅಸಮಾಧಾನ ಇನ್ನಷ್ಟು ದಿನ ಮುಂದುವರಿಯುವ ಆತಂಕ ಕೈಪಡೆಗೆ ಎದುರಾಗಿದೆ. ಇನ್ನು ಶಾಸಕರ ಆಕ್ರೋಶ ಸಚಿವರ ಖಾತೆ ಹಂಚಿಕೆಯ ಮೇಲೆ ಪರಿಣಾಮ ಬೀರಲಿದೆ. ಖಾತೆ ಹಂಚಿಕೆಯ ಸಮಾಧಾನ ಆಗದಿದ್ದರೆ ಸಚಿವರುಗಳು ಅಸಮಾಧಾನ ಬಹಿರಂಗವಾಗುವ ಸಾಧ್ಯತೆ ಇದೆ. ಶಾಸಕರ ಅಸಮಾಧಾನ ತಣ್ಣಗಾಗುವ ಮೊದಲೇ ಸಚಿವರ ಅಸಮಾಧಾನ ಬಹಿರಂಗವಾದರೆ ಅದು ಸರ್ಕಾರ ಹಾಗೂ ಪಕ್ಷ ಎರಡಕ್ಕೂ ಕೂಡ ಮುಜುಗರದ ವಿಚಾರವಾಗಲಿದೆ. ಆದ್ರಿಂದ ಅಳೆದು ತೂಗಿ ಖಾತೆ ಹಂಚಿಕೆ ಮಾಡುವುದಕ್ಕೆ ಸಿಎಂ ನಿರ್ಧರಿಸಿದ್ದಾರೆ. ಆದ್ರಿಂದ ಪರಿಸ್ಥಿತಿ ತಿಳಿಯಾಗುವಂತೆ ಕಾದು ನೋಡಿ ನಿರ್ಧಾರವನ್ನು ಕೈಗೊಳ್ಳುವುದಕ್ಕೆ ಸಿಎಂ ಮುಂದಾಗಿದ್ದಾರೆ. ಖುದ್ದು ಅಸಮಾಧಾನಿತ ಶಾಸಕರ ಮುನಿಸನ್ನ ತಣಿಸೋದಕ್ಕೆ ಸಿಎಂ ಕರೆ ಮಾಡಿ ಮಾತನಾಡುತ್ತಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಸಚಿವರಿಗೆ ಖಾತೆ ಹಂಚಿಕೆ ಆಗೋ ಸಾಧ್ಯತೆ ಇದೆ.